49ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇತ್ತ ಬಿಕೋ ಅಂತ ಇದೆ ದರ್ಶನ್ ಮನೆ, ಫಾರ್ಮ್ ಹೌಸ್ ಆಗಿರ್ಬೋದು. ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದಚ್ಚು ಮೈಸೂರು ಮುಖ್ಯ ರಸ್ತೆಯಲ್ಲಿ ಫಾರ್ಮ್ ಹೌಸ್ ಇದೆ. ಸೊ ಬರ್ತ್ಡೇ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಭೇಟಿಯನ್ನು ಕೂಡ ನೀಡ್ತಾ ಇದ್ರು. ಪ್ರಾಣಿಗಳಿಗೆ ಅವರೇ ಏನು ಹುಲ್ಲನ್ನು ತಿನ್ನಿಸೋದಾಗಿರ್ಬೋದು, ಅವುಗಳನ್ನ ಸ್ನಾನ ಮಾಡಿಸೋದಾಗಿರ್ಬೋದು, ಅವುಗಳ ಆರೈಕೆ ಮಾಡೋದಾಗಿರ್ಬೋದು, ಅದರಲ್ಲೇ ಒಂದಷ್ಟು ಸಮಯ ಮಗ್ನರಾಗಿರ್ತಾ ಇದ್ರು. ಬಟ್ ಈಗ ದರ್ಶನ್ ಇಲ್ಲದೆ ಪ್ರಾಣಿ ಪಕ್ಷಿಗಳ ಫಾರ್ಮ್ ಹೌಸ್ ಬಿಕೋ ಅಂತ ಇದೆ. ಪ್ರತಿ ವರ್ಷ ಕೂಡ ಬರ್ತ್ಡೇನ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ತಾ ಇದ್ರು. ಅಭಿಮಾನಿಗಳನ್ನ ಭೇಟಿ ಮಾಡ್ತಾ ಇದ್ರು, ಶೇಕ್ ಹ್ಯಾಂಡ್ ಕೊಡ್ತಾ ಇದ್ರು, ಫಾರ್ಮ್ ಹೌಸ್ ಬಳಿ ಸೆಲ್ಫಿ ತೆಗೆದುಕೊಳ್ತಾ ಇದ್ರು ಫ್ಯಾನ್ಸ್. ಇವಾಗ ಕೂಡ ಅದೇ ಒಂದು ನೆನಪುಗಳು 49ನೇ ವಸಂತಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಬಿಕೋ ಅಂತ ಇದೆ ನಟ ದರ್ಶನ್ ಅವರ ಫಾರ್ಮ್ ಹೌಸ್. ಪರಪ್ಪನ ಅಗ್ರಹಾರದಲ್ಲಿಯೇ 49ನೇ ವರ್ಷದ ಹುಟ್ಟುಹಬ್ಬ ಅಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ. ವಿಜಯಲಕ್ಷ್ಮಿಯವರು ವಿಶ್ ಮಾಡಿರ್ತಾರೆ, ರಕ್ಷಿತಾ ಪ್ರೇಮ್ ಕೂಡ, ಶೋಕ್ದಾರ್ ಧನ್ವೀರ್ ಕೂಡ, ರಚನಾ ರೈ ಕೂಡ, ಎಲ್ಲರೂ ಕೂಡ ತಮ್ಮ ನೆಚ್ಚಿನ ನಟನಿಗೆ ಶುಭ ಕೋರಿ ಪ್ರತಿದಿನವನ್ನೂ ಕೂಡ ಸೆಲೆಬ್ರೇಟ್ ಮಾಡುವಂತಹ ದರ್ಶನ್ಗೆ ಹುಟ್ಟುಹಬ್ಬದ ಶುಭಾಶಯ ಅಂತ ಹೇಳ್ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಹಾಗೆ ಮಗ ವಿನೀಶ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ಕೊಂಡಿರ್ತಾರೆ. ಈಗ ಮನೆ ಬಳಿ ಸಾವಿರಾರು ಜನ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಬಟ್ ದರ್ಶನ್ ಫಾರ್ಮ್ ಹೌಸ್ ಬಿಕೋ ಅಂತ ಇದೆ. ಒಂದಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮನೆ ಬಳಿ ಮಾಡಿರುವಂಥದ್ದು, ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಆದರೂ ಕೂಡ ತುಂಬ ಜನ ಅಭಿಮಾನಿಗಳು ಮನೆ ಬಳಿ ಜಮಾಯಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನೊಂದು ಕಡೆ ಮೈಸೂರಿನಲ್ಲಿರುವಂತಹ ಫಾರ್ಮ್ ಹೌಸ್ ಬಿಕೋ ಅಂತ ಇದೆ. ದರ್ಶನ್ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಸಾಲುಗಟ್ಟಿ ನಿಲ್ತಾ ಇದ್ರು ಮನೆ ಬಳಿ. ಅಷ್ಟು ಉದ್ದ ಕ್ಯೂ, ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾ ಇದ್ರು, ಸಿಹಿ ಹಂಚ್ತಾ ಇದ್ರು. ಜೊತೆಗೆ ಎಲ್ಲ ಅಭಿಮಾನಿಗಳನ್ನು ಕೂಡ ಮೀಟ್ ಮಾಡಿ ಮಾತನಾಡಿಸಿ ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಎಲ್ರಿಗೂ ಕೂಡ ಕಳಿಸ್ತಾ ಇದ್ರು. ಬಟ್ ಈ ವರ್ಷ ದರ್ಶನ್ ಇಲ್ಲದೆ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತಹ ಆಸೆ ಕೈಬಿಟ್ಟಿದ್ದಾರೆ. ಆದರೂ ಕೂಡ ಮನೆಯ ಬಳಿ ಸಾವಿರಾರು ಜನ ಜಮಾಯಿಸಿದ್ದಾರೆ. ಈಗ ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಮೈಸೂರಿನ ಫಾರ್ಮ್ ಹೌಸ್ ಹೊರಗಡೆಯಿಂದನೇ ಸೆಲ್ಫಿ ತಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ವಿನೀಶ್ ದರ್ಶನ್ ಫಾರ್ಮ್ ಹೌಸ್, ಅಲ್ಲೂ ಕೂಡ ಪ್ರಾಣಿ ಪಕ್ಷಿಗಳು. ದರ್ಶನ್ ಇಲ್ಲದೆ ಬಿಕೋ ಅಂತ ಇದೆ ಕಂಪ್ಲೀಟ್ ಆಗಿ ಫಾರ್ಮ್ ಹೌಸ್. ಬರ್ತ್ಡೇ ಬಾಯ್ ದರ್ಶನ್ಗೆ ಶುಭ ಕೋರಿದ್ದಾರೆ ರಕ್ಷಿತಾ ಪ್ರೇಮ್. 49ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಚಾಲೆಂಜಿಂಗ್ ದರ್ಶನ್. ಪ್ರತಿದಿನ ನಿನ್ನನ್ನು ಮಿಸ್ ಮಾಡಿಕೊಳ್ತೇನೆ, ನೀನು ಸಂತೋಷದಿಂದ ಇರೋದನ್ನು ನೋಡೋದಕ್ಕೆ ಬಯಸ್ತೇನೆ, ಬೇಗ ಮನೆಗೆ ಬಾ ಅಂತ ಹೇಳಿಬಿಟ್ಟು ಬರೆದುಕೊಂಡಿದ್ದಾರೆ ದರ್ಶನ್ನ ಸ್ನೇಹಿತೆ. ಮತ್ತೊಂದು ಕಡೆ ದರ್ಶನ್ಗೆ ನಟ ಧನ್ವೀರ್ ಕೂಡ ವಿಶ್ ಮಾಡಿದ್ದಾರೆ. ಉಸಿರು ಇರೋವರೆಗೂ ಕೂಡ ನಿಮ್ಮ ಹಿಂದಿರ್ತೀವಿ. ಹಳೆ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ನಟ ದರ್ಶನ್. ಅಂದರೆ ಈ ಹಿಂದೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವಂತಹ ಸಂದರ್ಭದ ವಿಡಿಯೋ ಹರಿಬಿಟ್ಟಿದ್ದಾರೆ. ದರ್ಶನ್ ಜೊತೆಗಿರುವಂತಹ ವಿಡಿಯೋ ಧನ್ವೀರ್ ಹರಿಬಿಟ್ಟಿರುವಂಥದ್ದು. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಪರದಾಡ್ತಾ ಇದ್ದಾರೆ ದಾಸ. ಈ ಸಂಭ್ರಮದಲ್ಲಿ ಭಾಗಿಯಾಗೋಕ್ಕಾಗದೆ ಅಲ್ಲೇ ಉಳ್ಕೊಂಡಿದ್ದಾರೆ, ನೋವಲ್ಲೇನೆ. ಒಂದು ಕಡೆ ರಕ್ಷಿತಾ ಪ್ರೇಮ್, ಮತ್ತೊಂದು ಕಡೆ ಧನ್ವೀರ್ ಅವರು ಹಾಕಿರುವಂತಹ ಪೋಸ್ಟನ್ನು ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. ಖುಷಿಯಾಗಿರು, ಹಾಗೆ ಬೇಗ ಮನೆಗೆ ಬಾ ಅಂತ ಹೇಳ್ಬಿಟ್ಟು ರಕ್ಷಿತಾ ಅವರು ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿರುವಂಥದ್ದು. ಇನ್ನೊಂದು ಕಡೆ ಧನ್ವೀರ್ ಅವರು ಕೂಡ ಹಳೆಯ ವಿಡಿಯೋವನ್ನು ಪೋಸ್ಟ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ನನ್ನದು ಭಾವುಕವಾದಂತಹ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಪ್ರತಿದಿನ ಕೂಡ ನಿನ್ನ ಮಿಸ್ ಮಾಡ್ಕೊಳ್ತೀನಿ, ನೀನು ಯಾವಾಗಲೂ ಕೂಡ ಸಂತೋಷವಾಗಿರಬೇಕು, ಆದಷ್ಟು ಬೇಗ ಮನೆಗೆ ಬಾ ಅಂತ ಹೇಳ್ಬಿಟ್ಟು ರಕ್ಷಿತಾ ಪೋಸ್ಟ್ ಮಾಡಿರುವಂಥದ್ದು. ಮಗ ವಿನೀಶ್ ಹಾಗೆ ವಿಜಯಲಕ್ಷ್ಮಿ ಅವರು ಕೂಡ ವಿಶ್ ಮಾಡಿದ್ದಾರೆ, ರಚನಾ ರೈ ಕೂಡ, ಹಾಗೆ ತನಿಷಾ ಕುಪ್ಪಂಡ ಅವರು ಕೂಡ ದೊಡ್ಡ ಅಭಿಮಾನಿ. ಅವರು ಕೂಡ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಅವರು ಕೂಡ ವಿಶ್ ಮಾಡಿರುವಂಥದ್ದು. ಮತ್ತು ಪ್ರಸನ್ನ ಥಿಯೇಟ್ರಲ್ಲಿ 1 ಗಂಟೆಗೆ ಕರಿಯ ಸಿನಿಮಾವನ್ನು ಕೂಡ ನೋಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಹೀಗೆ ಆ್ಯಕ್ಟರ್ಗಳು, ಸೆಲೆಬ್ರಿಟೀಸ್ಗಳು ಕೂಡ ದರ್ಶನ್ಗೆ ವಿಶ್ ಮಾಡಿ ಪ್ರೀತಿಯನ್ನು ಮರಿತಾ ಇದ್ದಾರೆ. ಬಟ್ ಆದರೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ತಮ್ಮ ಹುಟ್ಟುಹಬ್ಬದ
ಸಂಭ್ರಮವನ್ನು ಆಚರಣೆ ಮಾಡೋಕ್ಕಾಗದೆ, ಅದರಲ್ಲಿ ಭಾಗಿಯಾಗಕ್ಕಾಗದೆ ನೋವಲ್ಲೇ ದಿನ ದೂಡುವಂತಹ ಪರಿಸ್ಥಿತಿ ಇರುವಂಥದ್ದು. ಲಾಸ್ಟ್ ಇಯರ್ ಏನು ಬೇಲ್ ಮೇಲೆ ಆಚೆ ಕಡೆ ಇದ್ರು, ಬಟ್ ಈ ವರ್ಷ ಯಾವುದೂ ಕೂಡ ಇಲ್ಲದೆ ಒಬ್ಬೊಂಟಿಯಾಗಿ ಜೈಲಿನಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ.